ನಮಸ್ತೆ ಫ್ರೆಂಡ್ಸ್, ನಾನು ಆಶಾ ಗೌರಿ ಅಕ್ಷಯ ಪಾತ್ರ ಅಡುಗೆ ಮನೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಒಂದು ಪಾಯಸ ಮಾಡ್ತಾ ಇದ್ದೇನೆ. ಅದು ಸಬ್ಬಕ್ಕಿ ಪಾಯಸ. ಸಾಮಾನ್ಯವಾಗಿ ಸಬ್ಬಕ್ಕಿ ಪಾಯಸ ಮಾಡುವಾಗ ಹಾಲಲ್ಲಿ ಬೇಯಿಸಿ ಮಾಡ್ತೇವೆ. ಇವತ್ತು ನಾನು ಸ್ವಲ್ಪ ಸ್ಪೆಷಲ್ ಆಗಿ ಮಾಡಿದ್ದೇನೆ. ಮಾಡುವ ವಿಧಾನ ಈಗ ನೋಡ್ಕೊಳ್ಳಿ. ಹೇಗೂ ಹೋಳಿ ಹಬ್ಬ ಬರ್ತಾ ಇದೆ, ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ. ಸಬ್ಬಕ್ಕಿ ಪಾಯಸ ಮಾಡಲಿಕ್ಕೆ ನಾನು ತಗೊಂಡಂಥ ಸಾಮಗ್ರಿಗಳನ್ನು ತೋರಿಸ್ತೇನೆ. ಇದು ಸಬ್ಬಕ್ಕಿ 1 ಕಪ್ಪು. ಇದು ಮೀಡಿಯಮ್ ಸೈಜಿಂದು. ಸಣ್ಣದು ಸಿಕ್ಕಿದರೆ ಸಣ್ಣದು ತಗೊಳ್ಬೋದು. ದೊಡ್ಡದಾದರೆ ದೊಡ್ಡ ಸಬ್ಬಕ್ಕಿ ತೊಗೊಂಡ್ರೆ ಬೆಂದ ಮೇಲೆ ಸಿಕ್ಕಾಬಟ್ಟೆ ದೊಡ್ಡದಾಗ್ತದೆ. ಹಾಗಾಗಿ ಮೀಡಿಯಮ್ ಅಥವಾ ಸಣ್ಣ ಸಬ್ಬಕ್ಕಿ 1 ಕಪ್ಪು, 1 ಕಪ್ ಸಕ್ಕರೆ, 1 ಕಪ್ಪು ದಪ್ಪ ತೆಂಗಿನಕಾಯಿ ಹಾಲು. ಇದು ಅರ್ಧ ಲೀಟ್ರ್ ಹಾಲು, ದಪ್ಪ ಹಾಲು, ಏಲಕ್ಕಿ, ದ್ರಾಕ್ಷಿ, ಗೋಡಂಬಿ ಹಾಗೂ ತುಪ್ಪ. ಸಬ್ಬಕ್ಕಿ ಪಾಯಸ ಮಾಡುವಾಗ 2 ವಿಧಾನದಲ್ಲಿ ಮಾಡ್ಕೊಳ್ಬೋದು. ಸಬ್ಬಕ್ಕಿಯನ್ನು ಚೆನ್ನಾಗಿ ತೊಳೆದು 1-2 ಗಂಟೆ ನೀರಲ್ಲಿ ನೆನೆಸಿ ಅದನ್ನು ಬೇಯಿಸಿಕೊಂಡು ಪಾಯಸ ಮಾಡ್ಬೋದು. ಇನ್ನೊಂದು ವಿಧಾನದಲ್ಲಿ ಸಬ್ಬಕ್ಕಿಯನ್ನು ಚೆನ್ನಾಗಿ ತೊಳೆದು ತುಪ್ಪದಲ್ಲಿ ಹುರಿದು ಮಾಡುವಂಥ ವಿಧಾನ. ಇವತ್ತು ನಾನು ಆ ವಿಧಾನದಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ. ಮೊದಲಿಗೆ ಸಬ್ಬಕ್ಕಿಯನ್ನು ಈ ಥರ ತೊಳೆದು ಸ್ಟ್ರೈನರಲ್ಲಿ ಹಾಕಿದ್ದೇನೆ ಸೋಸಲಿಕ್ಕೆ. ಇದನ್ನು ತುಪ್ಪದಲ್ಲಿ ಹುರಿದು ಪಾಯಸ ಮಾಡೋಣ. ಇಲ್ಲಿ ಪ್ರೆಷರ್ ಪ್ಯಾನನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ತುಪ್ಪ ಹಾಕ್ತಾ ಇದ್ದೇನೆ. 1-2 ಸ್ಪೂನ್ ಆಗುವಷ್ಟು ತುಪ್ಪ. ಇದು ಬಿಸಿ ಆಯಿತು. ತಕ್ಷಣಕ್ಕೆ ನಾನು ಇದನ್ನು ಹಾಕ್ತೇನೆ. ಸಬ್ಬಕ್ಕಿ ಹಾಕಿ ಕೈ ಆಡಿಸ್ಕೊಳ್ಬೇಕು. ನಿಧಾನವಾಗಿ ಮಾಡಬೇಕು. ಸ್ವಲ್ಪ ತೊಳೆದ ಕಾರಣ ಒದ್ದೆ ಇದೆ, ಅಂಟಂಟಾಗ್ತದೆ, ನೋಡ್ಕೊಳ್ಬೇಕು. ಈಗ 1 ನಿಮಿಷ ಕೈ ಆಡಿಸ್ಬೇಕು. ಈ ಥರ ಇದೊಂದು 2 ನಿಮಿಷ ಈ ಥರ ಹುರ್ಕೊಂಡಿದ್ದೇನೆ. ಸ್ವಲ್ಪ ಮುದ್ದೆಯಾಗಿ ಕಾಣಿಸ್ತದೆ, ತೊಂದರೆ ಇಲ್ಲ. ಈಗ ಇದಕ್ಕೆ ನೀರು ಹಾಕ್ತಾ ಇದ್ದೇನೆ. ಒಂದೂವರೆ ಕಪ್ ಆಗುವಷ್ಟು ನೀರು. ಈಗ ಮುಚ್ಚಿಟ್ಟು ಬೇಯಿಸ್ಕೊಳ್ಬೇಕು. ಇದೊಂದು 3 ಸೀಟಿ ಬರಬೇಕು. ಇದು 3 ಸೀಟಿ ಬರೆಸ್ಕೊಳ್ತೇನೆ. ಕುಕ್ಕರ್ ತಣ್ಣಗಾಯಿತು. ಸಬ್ಬಕ್ಕಿ ಬೆಂದಿದೆ ನೋಡೋಣ. ಹದವಾಗಿ ಬೆಂದಿದೆ. ಇದು 3 ವಿಸಿಲ್ ಆಗಿತ್ತು. ತಳ ಏನು ಹಿಡ್ಕೊಳ್ಳಿಲ್ಲ. ಈಗ ಗ್ಯಾಸ್ ಆನ್ ಮಾಡಿಕೊಂಡು ಹಾಲು ಹಾಕ್ತಾ ಇದ್ದೇನೆ. ಹಾಲು ಸ್ವಲ್ಪವಾಗಿ ಹಾಕೋಣ. ಅರ್ಧ ಭಾಗ ಹಾಕ್ತಾ ಇದ್ದೇನೆ. ತೆಂಗಿನಕಾಯಿ ಹಾಲು ಕೊನೆಯಲ್ಲಿ ಹಾಕಿದರೆ ತುಂಬ ರುಚಿ. ಹಾಗಾಗಿ ತೆಂಗಿನಕಾಯಿ ಹಾಲನ್ನು ಕೊನೆಗೆ ಹಾಕ್ತಾ ಇದ್ದೇನೆ. ಹಾಲಲ್ಲಿ ಕುದಿಬೇಕು. ಈಗ ಉಳಿದ ಅರ್ಧ ಹಾಲು ಹಾಕ್ತಾ ಇದ್ದೇನೆ. ಇದು ಒಟ್ಟು ಅರ್ಧ ಲೀಟರ್ ಹಾಲಿದೆ. ಬೇಯ್ತಾ ಇದ್ದ ಹಾಗೆ ಸಬ್ಬಕ್ಕಿದು ಸ್ಟಾರ್ಚ್ ಬಿಟ್ಕೊಂಡು ದಪ್ಪ ಆಗ್ತದೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಲು ಮತ್ತು ಕಾಯಿ ಹಾಲು ಉಪಯೋಗ ಮಾಡಿದರೆ ಒಳ್ಳೆಯದು. ಸ್ವಲ್ಪ ತೆಳ್ಳಗಿದ್ರೂ ತೊಂದರೆ ಇಲ್ಲ. ಇನ್ನೊಮ್ಮೆ ಕುದಿಲಿ. ಕುದೀತಾ ಇದೆ. ಇದು ಸಬ್ಬಕ್ಕಿ ಚೆನ್ನಾಗಿ ಬೆಂದಿದೆ. ಈಗ ಸಕ್ಕರೆ ಹಾಕ್ತಾ ಇದ್ದೇನೆ. ಸಕ್ಕರೆ ನಿಮ್ಮ ಸಿಹಿಗನುಸಾರವಾಗಿ ಹಾಕ್ಕೊಳ್ಬೋದು. ಕೊನೆಗೆ ತೆಂಗಿನಕಾಯಿ ಹಾಲು ಹಾಕ್ತಾ ಇದ್ದೇನೆ. ದಪ್ಪ ಹಾಲು, ತೆಂಗಿನಕಾಯಿ ಹಾಲು. ಇದು ತುಂಬ ರುಚಿ ಕೊಡುವಂಥದ್ದು. ನಾನು ಹೆಚ್ಚಾಗಿ ಹಾಲಲ್ಲಿ ಮಾಡುವಂಥ ಪಾಯಸಕ್ಕೆ ಕೊನೆಗೆ ದಪ್ಪ ತೆಂಗಿನಕಾಯಿ ಹಾಲನ್ನು ಸೇರಿಸಿ 1 ಕುದಿ ಬರೆಸ್ತೇನೆ. ಸ್ವಲ್ಪ ಕುದ್ರೆ ಸಾಕು. ಕೊನೆಯದಾಗಿ ಏಲಕ್ಕಿ ಪುಡಿ. ಕೇಸರಿ, ಕುಂಕುಮ ಕೇಸರಿ ಇಷ್ಟಪಡುವವರು ಅದನ್ನು ಹಾಕ್ಕೊಳ್ಬೋದು. ನಾನು ಏಲಕ್ಕಿ ಪುಡಿ ಅಷ್ಟೇ ಹಾಕ್ತಾ ಇದ್ದೇನೆ.
ಸಾಕು. ತುಪ್ಪದಲ್ಲಿ ಗೇರು ಬೀಜ ಮತ್ತು ದ್ರಾಕ್ಷಿ ಹುರಿದು ಹಾಕೊಳ್ಬೇಕು. ಗೋಡಂಬಿ, ದ್ರಾಕ್ಷಿ, ಪಾಯಸಕ್ಕೆ ಇದನ್ನು ಹಾಕ್ತಾ ಇದ್ದೇನೆ. ರುಚಿಕರವಾದ ಸಬ್ಬಕ್ಕಿ ಪಾಯಸ ಕೇವಲ ಒಂದು 20 ನಿಮಿಷದಲ್ಲಿ ರೆಡಿ ಆಗ್ತದೆ. ಈ ಥರ ಮಾಡಿದರೆ ಭಾಳ ಸುಲಭವಾಗಿ ಮಾಡ್ಕೊಳ್ಬೋದು ಮತ್ತು ತುಂಬ ರುಚಿಕರವಾಗಿ ಮಾಡ್ಕೊಳ್ಬೋದು. ನಾವು ತೆಂಗಿನಕಾಯಿ ಹಾಲು ಹಾಕಿರೋದ್ರಿಂದ ಭಾಳ ಚೆನ್ನಾಗಿರ್ತದೆ. ಸಬ್ಬಕ್ಕಿ ಪಾಯಸವನ್ನು ಬೇಗನೆ ಮಾಡುವ ವಿಧಾನವನ್ನು ತೋರಿಸಿದ್ದೇನೆ. ಇದು ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಒಂದು ಲೈಕ್ ಒತ್ತಿ ಈ ವಿಡಿಯೋ ಲಿಂಕನ್ನು ನಿಮ್ಮ ಮಿತ್ರರಿಗೆ ಶೇರ್ ಮಾಡ್ಕೊಳ್ಳಿ. ಹೊಸಬ್ರು ನನ್ನ ವಿಡಿಯೋ ನೋಡ್ತಾ ಇರೋರಾದರೆ ನಮ್ಮ ಅಕ್ಷಯ ಪಾತ್ರೆ ಅಡುಗೆ ಮನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರೊಂದಿಗೆ ಬದಿಯಲ್ಲಿರುವ ಗಂಟೆ ಚಿತ್ರ ಅಥವಾ ಬೆಲ್ ಐಕಾನ್ ಇದೆಯಲ್ಲ, ಅದನ್ನು ಒತ್ತಿದರೆ ನಾನು ಮಾಡಿದಂಥ ಹೊಸ ಹೊಸ ಅಡುಗೆಯನ್ನು ತಕ್ಷಣ ನೋಡ್ಕೊಳ್ಬೋದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ಬೆಲ್ ಐಕಾನ್ ಒತ್ತಿಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.